ಮಲಯಾಳಂನ ಇನ್ನೊಂದು ಸೂಪರ್ ಹಿಟ್ ಚಲನಚಿತ್ರ ಅಂದರೆ ವರ್ಷಂಗುಳುಕು ಶಶಂ ಚಿತ್ರದ ರಿವ್ಯೂ ಇದರಲ್ಲಿ ನೋಡೋಣ. ಈ ಸಿನಿಮಾದ ಒಂದು ವಿಶೇಷತೆ ಏನಂದರೆ ಫ್ರೆಂಡ್ಶಿಪ್ ಬಗ್ಗೆ ಹಾಗೂ ಇಬ್ಬರ ಸ್ನೇಹಿತರ ನಡುವೆ ಇರತಕ್ಕಂಥ ಅಂಡರ್ಸ್ಟ್ಯಾಂಡ್ ಹಾಗೂ ಕೆಮಿಸ್ಟ್ರಿ ಇದರಲ್ಲಿ ಭಾಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಹಾಗೂ ಈ ಸಿನಿಮಾದಲ್ಲೇ ಒಂದು ಸಿನಿಮಾ ಕತೆ ಜರ್ನಿಯನ್ನು ನಾವು ನೋಡ್ತೀವಿ. ಜೊತೆಗೆ ಈ ಸಿನಿಮಾದಲ್ಲಿ ಅಂಥದ್ದೇನಿದೆ, ನಾವು ಯಾಕೆ ಈ ಸಿನಿಮಾ ನೋಡಬೇಕನ್ನೋದಾದರೆ ಇಲ್ಲಿದೆ. 19ರ ದಶಕದ ಸಿನಿಮಾ ಚಿತ್ರರಂಗದಲ್ಲಿ ನಡೆಯುವ ಇಬ್ಬರ ಸ್ನೇಹಿತರ ಸ್ಟ್ರಗಲ್ ಇದರಲ್ಲಿ ನಮಗೆ ಅವರ ನಟನೆ ಹಾಗೂ ಕೆಲವೊಂದಿಷ್ಟು ಕ್ಷಣಗಳು ಮೂಮೆಂಟ್ಗಳು ನಮ್ಮನ್ನು ಹೃದಯ ಸ್ಪರ್ಶ ಮಾಡ್ತವೆ. ಅದು ಮಾತ್ರ 100% ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಸಿನಿಮಾ ಕನೆಕ್ಟ್ ಯಾರಿಗೆ ಜಾಸ್ತಿ ಆಗುತ್ತಪ್ಪ ಅಂತಂದರೆ, ನಾನು ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಸಿನಿಮಾ ಡೈರೆಕ್ಟರ್ ಆಗಬೇಕು ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಸಿನಿಮಾದಲ್ಲಿ ಕೆಲಸ ಮಾಡಬೇಕಂತ ಕನಸು ಕಾಣ್ತಿರೋ ಹುಡುಗರಾಗಿರ್ಬೋದು, ಯಾರೇ ಆಗಿರ್ಬೋದು, ಊರು ಬಿಟ್ಟು ಬಂದು ಏನಾದರೂ ಒಂದು ಸ್ಟ್ರಗಲ್ ಮಾಡ್ತಿರಲ್ವ, ಅಂಥವ್ರಿಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ. ನೀವೇನಾದರೂ ವರ್ಷಂಗುಳುಕು ಶಶಂ ಸಿನಿಮಾ ನೋಡಿಲ್ಲ ಅಂದರೆ ವೆಸ್ಟು. ಅಂಥವ್ರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಸಿನಿಮಾ. ಇನ್ನು ಈ ಸಿನಿಮಾ ಕಾಸ್ಟ್ ಬಗ್ಗೆ ಹೇಳೋದಾದರೆ, ವರ್ಷಂಗುಳುಕು ಶಶಂ ಚಿತ್ರ ವಿನೀತ್ ಶ್ರೀನಿವಾಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ 1980 ಮತ್ತು 1990ರ ದಶಕದ ಮದ್ರಾಸನ್ನು ಪ್ರೇಕ್ಷಕರಿಗೆ ಪಯಣ ಕಟ್ಟಿಕೊಡುತ್ತೆ ಅಂತ ಹೇಳ್ಬೋದು. ಶಾರ್ಟ್ ಮೂವಿ ಮಾಡೋ ಕಲಾವಿದರು ಹಾಗೂ ಜೀವನ ಹಾಗೂ ತಮ್ಮ ನಾಟಕಗಳಲ್ಲಿ ಪರದೆ ಬಿಡೋ ಕಲಾವಿದರು, ಸಣ್ಣ ಊರಲ್ಲಿ ಕುಳಿತುಕೊಂಡು ದೊಡ್ಡ ಸಿನಿಮಾ ಕನಸು ಕಾಣ್ತಿರೋ ಒಂದು ಕನಸು ಕಾಣೋರಿಗೆ ಈ ಸಿನಿಮಾ ಭಾಳ ಅಂದರೆ ಭಾಳ ಹಿಡಿಸುತ್ತೆ ಅಂತ ಹೇಳ್ಬೋದು. ಇನ್ನು ಮುರಳಿ ಮತ್ತು ವೇಣು ಎಂಬ ಇಬ್ಬರ ಸ್ನೇಹಿತರ ಮೇಲೆ ಕಥಾ ಆಧಾರಿತವಾಗಿದೆ ಅಂತ ಹೇಳ್ಬೋದು. ಇವರಿಬ್ಬರು ತಮ್ಮ ಊರಿನಲ್ಲಿ ಗಾಯಕ ಮತ್ತು ಚಲನಚಿತ್ರ ನಿರ್ದೇಶಕ ಆಗೋಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಮುರಳಿ ಪಾತ್ರದಲ್ಲಿ ಪ್ರಣವ್ ಮೋಹನ್ಲಾಲ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ವೇಣು ಪಾತ್ರದಲ್ಲಿ ಧ್ಯಾನ್ ಶ್ರೀನಿವಾಸ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಹಾಗೂ ತಮ್ಮ ಪಾತ್ರಗಳಿಗೆ ಶಕ್ತಿಯುತ ಪ್ರದರ್ಶನವನ್ನು ನೀಡಿದ್ದಾರೆ. ಜಬರ್ದಸ್ತ್ ಪರ್ಫಾರ್ಮೆನ್ಸನ್ನು ಸಿನಿಮಾದಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಲ್ಲಿ ಇವರಿಬ್ಬರ ಫ್ರೆಂಡ್ಶಿಪ್ ಕೆಲವು ಸೀನ್ಸ್ಗಳನ್ನು ನಮ್ಮ ರಿಯಲ್ ಒಂದು ಜೀವನದಲ್ಲಿ ನಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ನಮ್ಮ ಕೆಲವೊಂದು ರಿಲೇಷನ್ಶಿಪ್ ಇನ್ಸಿಡೆಂಟ್ಗಳನ್ನು ನಮ್ಮನ್ನು ಮೀಟ್ ಮಾಡಿಸ್ತವೆ. ಅಷ್ಟು ತುಂಬ ಹೃದಯಸ್ಪರ್ಶಿ ಸೀನ್ಸ್ಗಳನ್ನು ಇದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇನ್ನು ಕತೆ ಶುರುವಾಗೋದು ವೇಣು ಎಂಬ ಹುಡುಗನಿಂದ ಕತೆ ಶುರುವಾಗೋದು. ಒಂದು ಸಣ್ಣ ಹಳ್ಳಿಯ ಹುಡುಗ, ಈತನಿಗೆ ಶಾಲೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರೋದೇ ಇಲ್ಲ. ಆದರೆ ಈತನ ಮನೆಯಲ್ಲಿ ಸ್ಕೂಲಲ್ಲಿ ಮುಂದೆ ಹೋಗಬೇಕು, ಏನಾದರೂ ಒಂದು ಶಿಕ್ಷಣ ಕಲಿಬೇಕು, ಮಗ ಮುಂದೆ ಹೋಗ್ಬೇಕಂತ ತನ್ನ ತಂದೆ ತಾಯಿ ಆಸೆ ಪಡ್ತಾ ಇರ್ತಾರೆ. ಆದರೆ ಈತ ಮಾತ್ರ ನಾಟಕ ಮಾಡೋದು, ಬಣ್ಣ ಹಚ್ಕೊಳ್ಳೋದು, ಹಾಗೆ ನಾಟಕ ಮಾಡ್ಕೊಂತ ತಿರುಗಾಡ್ತಾ ಇರ್ತಾನೆ. ಅವರ ಕುಟುಂಬಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ. ಜೊತೆಗೆ ಆದರೆ ಹೇಳ್ತಾರಲ್ವ, ನಾವು ಇಷ್ಟಪಡೋ ಕ್ಷೇತ್ರದಲ್ಲಿ ಸಂಬಳ ಇಲ್ಲದೆ ಇದ್ರೂ ಖುಷಿಯಾಗಿ ಸಂಬಳ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗೆ ಇವನು ಕೂಡ ನಾಟಕಗಳಲ್ಲಿ ಬ್ಯಾಕ್ ಸ್ಟೇಜ್ಗಳಲ್ಲಿ ನಾಟಕದಲ್ಲಿ ಪರದೆ ಎಳೆ ಕೆಲಸ ಮಾಡೋದು, ಬಣ್ಣ ಹಚ್ಚೋದು, ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ತಿರ್ತಾನೆ ವೇಣು ಎಂಬ ಕ್ಯಾರೆಕ್ಟರು. ಹಾಗೆ ಅದೇ ನಾಟಕದ ಗುಂಪಲ್ಲಿ ಈತನಿಗೆ ಒಬ್ಬ ಹೊಸ ಫ್ರೆಂಡ್ ಕೂಡ ಪರಿಚಯ ಆಗ್ತಾನೆ. ಈತ ವೀಣೆ ನುಡಿಸೋದ್ರಲ್ಲಿ ತುಂಬ ಪರಿಣಿತ ಆಗಿರ್ತಾನೆ. ಹಾಗೆ ವೇಣುಗೆ ಆ ಮುರಳಿ ಕೂಡ ಇಬ್ಬರು ಒಂದು ದೊಡ್ಡ ಸ್ನೇಹ ಬೆಳೆಯುತ್ತೆ ಹೋಗ್ತಾ ಅಂತ ಹೇಳ್ಬೋದು. ಜೊತೆಗೆ ಮತ್ತು ಮುರಳಿ ಮತ್ತು ವೇಣು ಸುಮಾರು ದಿನ ಆದಮೇಲೆ ಮತ್ತೆ ಸಿಗ್ತಾರೆ. ಒಂದು ಫೇಮಸ್ ಪುಸ್ತಕಗೋಸ್ಕರ ಮುರಳಿ ವೇಣು ಹತ್ರ ಬರ್ತಾನೆ, ಒಂದು ಲೈಬ್ರರಿಯಲ್ಲಿ ಸಿಗ್ತಾನೆ. ಜೊತೆಗೆ ಆ ಒಂದು ಲೈಬ್ರರಿಯಲ್ಲಿ ಬಂದಾಗ ಅಲ್ಲಿ ಒಂದು ಹುಡುಗಿ ಪರಿಚಯ ಆಗುತ್ತೆ. ಆಕೆ ಹೆಸರು ಆ್ಯನಿ ಅಂತ. ಆ ಹುಡುಗಿ ಹತ್ರ ಬುಕ್ ಎಕ್ಸ್ಚೇಂಜ್ ಮಾಡೋಷ್ಟರಲ್ಲಿ ಆ ಹುಡುಗಿ ಮತ್ತು ಮುರಳಿ ಹತ್ರ ಇಬ್ಬರ ನಡುವೆ ಒಂದು ಗಟ್ಟಿಯಾದ ಸ್ನೇಹ ಬೆಳೆಯುತ್ತೆ. ಹೋಗ್ತಾ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಮುರಳಿ ಆ ಹುಡುಗಿನ ಒಂದಿನ ಪ್ರಪೋಸ್ ಮಾಡ್ತಾನೆ. ಆದರೆ ಆ್ಯನಿ ಅದನ್ನು ನಿರಾಕರಿಸ್ತಾಳೆ. ಇದಾದಮೇಲೆ ನಿರಾಕರಿಸಿದ ಮೇಲೆ ಸ್ವಲ್ಪ ಬೇಜಾರಾದಮೇಲೆ ತುಂಬ ಬ್ರೇಕಪ್ ಅನ್ನೋ ಪೇನೆಲ್ಲ ಅನುಭವಿಸ್ತಾ ಆದಮೇಲೆ ಮುರಳಿ ಮತ್ತೆ ತುಂಬ ದಿನ ದೂರ ಹೋಗ್ತಾನೆ. ಅದಾದಮೇಲೆ ಮತ್ತೆ ಆಚೆ ಬಂದುಬಿಟ್ಟು ಬ್ರೇಕಪ್ಪಿಂದ ಆಚೆ ಬಂದುಬಿಟ್ಟು ವೇಣುಗೆ ಪತ್ರ ಮುಖಾಂತರ ಮುರಳಿ ಕನೆಕ್ಟ್ ಮತ್ತೆ ಸಂಪರ್ಕ ಹೊಂದುತ್ತಾರೆ. ಮುರಳಿ ಆ್ಯನಿಯ ಬ್ರೇಕಪ್ಪಿಂದ ಹೊರಗೆ ಬಂದುಬಿಟ್ಟು ಡಿಸೈಡ್ ಮಾಡಿಬಿಟ್ಟು ತಮ್ಮ ಕನಸನ್ನು ಬೆನ್ನತ್ಬಿಟ್ಟು ಇವರಿಬ್ಬರು ತಮ್ಮ ಕನಸನ್ನು ಹುಡುಕಿಕೊಂಡು ಇವರಿಬ್ಬರು ಇರೋಬ್ಬರ ಹಣವನ್ನು ತೆಗೆದುಕೊಂಡು ಮದ್ರಾಸ್ಗೆ ಬರ್ತಾರೆ. ಅಂದರೆ ಈಗಿನ ಚೆನ್ನೈಗೆ ಬರ್ತಾರೆ. ಇವರಿಬ್ಬರು ಮದ್ರಾಸ್ಗೆ ಹೋಗಿಬಿಟ್ಟು ಅಲ್ಲಿ ಶೂಟಿಂಗ್ ನಡೆಯೋ ಹತ್ತಿರ ಒಂದು ಚಿಕ್ಕ ಹಾಸ್ಟೆಲನ್ನು ನೋಡ್ತಾರೆ ಅಕ್ಕಪಕ್ಕ. ಅಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊತ ಸಿನಿಮಾದ ಒಂದು ಜೊತೆಗೆ ಕನೆಕ್ಷನನ್ನು ಬಿಲ್ಡ್ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಜೊತೆಗೆ ಮುರಳಿ ಇಲ್ಲಿ ಸಂಗೀತ ಡೈರೆಕ್ಟರ್ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ ಅನ್ಕೋತಾನೆ. ಇಲ್ಲಿ ವೇಣು ಡೈರೆಕ್ಟರ್ ಆಗಬೇಕು, ಸಿನಿಮಾ ಡೈರೆಕ್ಟರ್ ಆಗಬೇಕಂತ ಒಂದು ಕಾನ್ಸೆಪ್ಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಅದೇ ಒಂದು ಶೂಟಿಂಗ್ ಸೆಟ್ನಲ್ಲಿ ವೇಣುಗೂ ಕೂಡ ಒಂದು ಹುಡುಗಿ ಪರಿಚಯ ಕೂಡ ಆಗುತ್ತೆ. ಹಾಗೆ ವೇಣು ಮತ್ತು ಮುರಳಿ ಸ್ಟ್ರಗಲ್ ಮಾಡ್ತಾ ಇಬ್ಬರಿಗೂ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಸಿಗ್ತಾರೆ ಸಿನಿಮಾ ಮಾಡೋಕ್ಕೆ. ಆಗ ವೇಣು ಒಳ್ಳೆ ಡೈರೆಕ್ಟರ್ ಆಗ್ತಾನೆ ಹಾಗೂ ವೇಣು ಸಕ್ಸಸ್ ಕೂಡ ಆಗ್ತಾನೆ. ಆಗ ವೇಣು ಮದುವೆ ಕೂಡ ಆಗ್ತಾನೆ. ಅದೇ ಶೂಟಿಂಗ್ ಸೆಟ್ಟಲ್ಲಿ ಪರಿಚಯದ ಹುಡುಗಿಗೆ ಮದುವೆ ಆಗ್ತಾನೆ. ಆದರೆ ಸ್ನೇಹಿತ ತನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋ ಸ್ಟ್ರಗಲ್ನಲ್ಲಿ ಇನ್ನೂ ಒದ್ದಾಡ್ತಾ ಇರ್ತಾನೆ. ಆಗ ತನ್ನ ಸ್ನೇಹಿತ ವೇಣು ಒಳ್ಳೆ ಉತ್ತುಂಗದ ಯಶಸ್ಸಿನಲ್ಲಿರ್ತಾನೆ. ಯಶಸ್ಸು ತುಂಬ ತಲೆಗೆ ಕೂಡ ಏರಿರುತ್ತೆ. ಆಗ ವೇಣು ತನ್ನ ಸ್ನೇಹಿತ ಮುರಳಿಗೆ ತುಂಬ ಕೇವಲಾಗಿ ಕೂಡ ಮಾತಾಡ್ತಾನೆ. ಇಬ್ಬರಿಂದ ವೇಣು ಮತ್ತು ಮುರಳಿ ಇಬ್ಬರ ಒಂದು ಮಧ್ಯೆ ಮನಸ್ತಪವಾಗಿ ಮತ್ತೆ ಇಬ್ಬರ ಸ್ನೇಹಿತರು ದೂರ ಕೂಡ ಆಗ್ತಾರೆ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಇಲ್ಲಿವರೆಗೆ ಬಂದು ಇಬ್ಬರ ಮಧ್ಯೆ ಮನಸ್ತಪ ಆಗಿದ್ಮೇಲೆ ಅದಾದಮೇಲೆ ವೇಣು ಕೆಲವೊಂದಿಷ್ಟು ಸಿನಿಮಾಗಳು ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಹೋಗ್ತವೆ, ಕೆಲವೊಂದಿಷ್ಟು ಸಕ್ಸಸ್ಸನ್ನು ಕೊಡ್ತವೆ. ಇನ್ನು 90ರ ದಶಕ ಮುಗಿತಿದ್ದಂತೆ ವೇಣು ಸಿನಿಮಾ ಕಾರ್ನರ್ ಆಗಿಬಿಡುತ್ತೆ. ಇಬ್ಬರಿಗೂ ತಮ್ಮ ಕರಿಯರ್ನಲ್ಲಿ ಸ್ಟ್ರಗಲ್ ಮಾಡ್ತಾ ಕೊನೆಗೆ ಒಂದು ದೂರ ಆಗಿಬಿಡ್ತಾರೆ. ಜೊತೆಗೆ ಮತ್ತೆ ವೇಣು ಮುರಳಿ ಹುಡುಕಿಕೊಂಡು ಹೋಗಿ ಮತ್ತೆ ಇಬ್ಬರು ಸ್ನೇಹಿತರು ಒಂದಾಗ್ತಾರೆ. ಆದರೆ ಎಷ್ಟೇ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಒಬ್ಬರಿಗೊಬ್ಬರು
ಹೇಳ್ಬೋದು ಸಪೋರ್ಟನ್ನು ಮಾಡ್ತಾ ಇರ್ತಾರೆ. ಮುರಳಿ ತನ್ನ ಫ್ರೆಂಡ್ ವೇಣು ಒಳ್ಳೆ ಬರಹಗಾರ ಕಾಣೋ ನೀನು, ನಿನ್ನ ರೈಟಿಂಗ್ನಲ್ಲಿ ದಮ್ ಇದೆ ಅಂತ ಮತ್ತೆ ಸತ್ತೋಗಿರೋನ ಒಳಗಿನ ನಿರ್ದೇಶಕನನ್ನು ಮುರಳಿ ಬಡಿದೆಬ್ಬಿಸ್ತಾನೆ. ವೇಣು ಮತ್ತು ಅವನ ಫ್ರೆಂಡ್ ಮುರಳಿ ಸ್ಟ್ರಗಲ್ ಮಾಡ್ತಾ ಇಂಡಸ್ಟ್ರಿಯಲ್ಲಿ ಅರ್ಧ ವಯಸ್ಸಾಗ್ಬಿಡುತ್ತೆ. ಮತ್ತೆ ಇಬ್ಬರು ಭೇಟಿಯಾದಾಗ ಮುರಳಿ ತನ್ನ ಫ್ರೆಂಡ್ಗೆ ಹೇಳ್ತಾನೆ, ನಿನ್ನ ಒಳಗಡೆ ಒಳ್ಳೆ ಬರಹಗಾರ ಇದ್ದಾನೆ, ಇನ್ನೂ ಕೂಡ ನಿನ್ನ ಸಿನಿಮಾ ರನ್ ಆಗುತ್ತೆ, ಸತ್ತೋಗಿರೋ ನಿನ್ನ ಒಳಗಡೆ ಇರೋ ನಿರ್ದೇಶಕನ ಮತ್ತೆ ಬಡಿದೆಬ್ಬಿಸ್ತಾನೆ. ಸೊ ಅದಾಗ ವೇಣು ಹೇಳ್ತಾನೆ, ಇಲ್ಲ ಕಣೋ ನನ್ನ ಸಿನಿಮಾ ಕಾಲ ಮುಗಿದಿದೆ, ಏನಿದ್ರು ಇದು ಯಂಗ್ಸ್ಟರ್ಸ್ ಕಾಲ ಅಂತ ಗಿವ್ ಅಪ್ ಮಾಡಿರ್ತಾನೆ ಅಂತ ಹೇಳ್ಬೋದು. ಜೊತೆಗೆ ಇನ್ನು ಇದೇ ಸಿನಿಮಾಕ್ಕೆ ಒಬ್ಬರು ಪ್ರೊಡ್ಯೂಸರ್ ಕೂಡ ಸಿಗ್ತಾರೆ. ಇದೇ ಟೈಮ್ಗೆ ಮುರಳಿಯ ಹಳೆ ಗರ್ಲ್ ಫ್ರೆಂಡ್ ಆ್ಯನಿ ಮೀಟ್ ಆಗ್ತಾಳೆ. ಸೊ ಅವಳು ಒಳ್ಳೆ ಮದುವೆ ಆಗಿಬಿಟ್ಟು ಚೆನ್ನಾಗಿ ಸೆಟಲ್ಡ್ ಆಗಿರ್ತಾಳೆ. ಸೊ ಅದಾದಮೇಲೆ ಮುರಳಿ ಇನ್ನೂ ಮದುವೆ ಕೂಡ ಆಗಿರಲಿಲ್ಲ, ಹಾಗೂ ಮದುವೆ ಆದಮೇಲೆ ಆ್ಯನಿ ಯಾವುದೇ ಕನೆಕ್ಷನ್ ಆಗಿರಲಿಲ್ಲ. ಸೊ ಇದೀಗ ಸರ್ಪ್ರೈಸ್ ಆಗಿ ಆ್ಯನಿ ಅವನ್ನ ಮೀಟ್ ಆಗಿ ತನ್ನ ಒಳ್ಳೆ ಸೆಟಲ್ಡ್ ಫ್ಯಾಮಿಲಿ ಇರುತ್ತೆ ಆ್ಯನಿದು. ಆವಾಗ ತನ್ನ ಹಸ್ಬೆಂಡ್ ಇನ್ಫ್ಲೂಯೆನ್ಸಿಂದ ತನ್ನ ಒಂದು ಮುರಳಿಗೆ ಪ್ರೊಡ್ಯೂಸರ್ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಪ್ರೊಡ್ಯೂಸರನ್ನು ಹುಡುಕೊಡ್ತಾಳೆ. ಸೊ ಇದಾದಮೇಲೆ ತುಂಬ ಸವಾಲುಗಳು ಎದುರಾಗ್ತವೆ ಈ ಸಿನಿಮಾದಲ್ಲಿ. ಜೊತೆಗೆ ಇಷ್ಟೆಲ್ಲ ಆದಮೇಲೆ ಯಂಗ್ಸ್ಟರ್ಸ್ ಕಾಲದಲ್ಲಿ ಮತ್ತೆ ಹಳೆ ಸ್ಕ್ರಿಪ್ಟ್ ವರ್ಕ್ ಆಗುತ್ತಾ, ಮತ್ತು ಇಬ್ಬರು ಮುರಳಿ ಮತ್ತು ವೇಣು ಸಕ್ಸಸ್ ಆಗ್ತಾರಾ ಇಲ್ವಾ ಅಂತ ಮುಂದೆ ಏನೆಲ್ಲ ಒಂದು ಸವಾಲಿರುತ್ತೆ. ಹಾಗೆ ಇವರು ಕನಸಾಗಿ ಉಳಿತಾ ಮತ್ತೆ ಹಿಟ್ ಕೊಡೋದಂತ ನೀವು ಸಿನಿಮಾದಲ್ಲೇ ನೋಡಬೇಕು. ಸೊ ಕ್ಲೈಮ್ಯಾಕ್ಸ್ ಇಷ್ಟು ಮಾತ್ರ ನಾನು ಬಿಟ್ಕೊಟ್ಟಿದ್ದೀನಿ. ಸೊ ಸ್ನೇಹಿತರೆ, ವರ್ಷಂಗಳಕ್ಕೂ ಶೇಷಂ ಇದೊಂದು ಮಲಯಾಳಂ ಚಿತ್ರ. ಕನ್ನಡದವರು ನಮ್ಗೆ ಅರ್ಥ ಆಗಲ್ಲ ಅನ್ನೋರಿಗೆ ಡೋಂಟ್ ವರಿ, ಈ ಸಿನಿಮಾ ಕನ್ನಡದಲ್ಲೂ ಕೂಡ ಡಬ್ ಆಗಿದೆ, ಹಿಂದಿ ಬರೋರಿಗೆ ಹಿಂದಿಯಲ್ಲೂ ಡಬ್ ಆಗಿದೆ, ತೆಲುಗುಲಿ ಡಬ್ ಆಗಿದೆ, ತಮಿಳಲ್ಲೂ ಡಬ್ ಆಗಿದೆ ಅಂತ ಹೇಳ್ಬೋದು. ಸೋನಿ ಲಿವ್ ಆ್ಯಪಲ್ಲಿ ನೀವು ಕನ್ನಡದಲ್ಲೂ ಕೂಡ ವರ್ಷಂಗಳಕ್ಕೂ ಶೇಷಂ ಸಿನಿಮಾನ ನೋಡ್ಬೋದು. ಜೊತೆಗೆ ಯಾವುದೋ ಊರಲ್ಲಿ ಕುತ್ಕೊಂಡ್ಬಿಟ್ಟು ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಕನಸು ಕಟ್ಕೊತಾ ಇರೋರಿಗೆ, ಜೊತೆಗೆ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕನ್ನೋರಿಗೆ ಒಂದು ಸ್ಟ್ರಗಲ್ ಇರುತ್ತಲ್ಲ, ಅಂಥವ್ರಿಗೆ ಸಿನಿಮಾ ತುಂಬ ಹೃದಯ ಸ್ಪರ್ಶಿಸುತ್ತೆ ಅಂತ ಹೇಳ್ಬೋದು. ಸೊ ತಪ್ಪದೇ ಸಿನಿಮಾ ನೋಡಿ, ಅಂಥವ್ರು ಸಿನಿಮಾ ಮಿಸ್ ಮಾಡ್ಕೊಂಡ್ರೆ ಎಲ್ಲ ಮಿಸ್ ಮಾಡ್ಕೊಂಡಾಗೆ ಅಂತ ಹೇಳ್ಬೋದು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಸೂಪರ್ ಹಿಟ್ ಸಿನಿಮಾ ರಿವ್ಯೂನಲ್ಲಿ.